ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ವಿಶೇಷವಾದಂಥ ಸಿಹಿ ಪದಾರ್ಥ ಮಾಡಿ ತೋರಿಸ್ತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಎಲ್ರಿಗೂ ಸಣ್ಣ ಮಕ್ಕಳಿಂದ ಎಲ್ಲರಿಗೂ ಗೊತ್ತಿವು ಸೌತಿ ಬೀಜ ಅಂತಾರೆ ಇವಕ್ಕೆ. ನೋಡ್ರಿ, ಸೇಮ್ ಅಕ್ಕಿ ಇದ್ದಂಗೆ ಇರ್ತಾವೆ. ಸೌತಿ ಬೀಜ ಅಂತಾರೆ. ಇದು ಮೈದಾ ಹಿಟ್ಟು ಚಿರೋಟಿ ರವೆ ಕೂಡಿಸಿ ಮಾಡೋಂಥದ್ದು. ನಾನು ಹಿಂದೆ ವಿಡಿಯೋದಾಗ ಹೆಂಗೆ ಕಲಿಸ್ತಾರೆ, ಏನೇನು ಹಾಕಿ ಕಲಿಸ್ತಾರೆ, ಹೆಂಗೆ ಮಾಡ್ತಾರೆ ಎಲ್ಲ ತೋರ್ಸೇನೆ ನಿಮಗೆ. ಇಲ್ಲಿ ಅದಕ್ಕೆ ಏನು ಬೇಕು ತೊಗೊಂಡೇನಿ: ಸೌತಿ ಬೀಜ, ಬೆಲ್ಲ, ಏಲಕ್ಕಿ ಮತ್ತು ಒಣ ಕೊಬ್ಬರಿ, ಗಸಗಸೆ ಬೇಕು ಒಂದು ಅರ್ಧ ಸ್ಪೂನು ತೊಗೊಂಡೇನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದಾಗಂತೂ ಎಲ್ರಿಗೂ ಗೊತ್ತು. ಯಾರಿಗೆ ಗೊತ್ತಿಲ್ಲ ಅವರು ಹಿಂದೆ ನಾವು ವಿಡಿಯೋ ಹಾಕೇನಿ ಇವನ್ನ ಹೆಂಗೆ ಮಾಡೋದು ಅಂತ ನೋಡಿರಿ. ಇವಾಗ ಪಾಯಸ ಮಾಡಿ ತೋರಿಸ್ತೇನೆ. ಸೌತೆ ಬೀಜದ ಪಾಯಸ ಸೂಪರಾಗಿರ್ತತಿ. ಬಾಯಾಗ ಹಾಕ್ಕೊಂಡ್ರೆ ಹಂಗೆ ಮುಳು ಮುಳು ಗುಳುಮ್ ಗುಳುಮ್ ನುಂಗ್ಬೇಕು ನೋಡ್ರಿ. ಕಡಿಯೋಂಗಿಲ್ಲ, ಏನಿಲ್ಲ, ಅಷ್ಟು ಮಸ್ತ್ ಇರ್ತತಿ ಇದು ನೋಡ್ರಿ. ಇದಕ್ಕೆ ಬೆಲ್ಲ, ಸೌತಿ ಬೀಜ, ಒಣ ಕೊಬ್ಬರಿ ಮತ್ತು ಗಸಗಸೆ, ಏಲಕ್ಕಿ ತೊಗೊಂಡೇನಿ. ಈಗ ಅರ್ಧ ಬೌಲು ಸಾಂಬಾರು ಬಟ್ಲೆ ಸೌತಿ ಬೀಜ ತೊಗೊಂಡೇನಿ, ಒಂದು ಬೌಲ್ ಬೆಲ್ಲ ತೊಗೊಂಡೇನಿ, ಸ್ವಲ್ಪ ಒಣ ಕೊಬ್ಬರಿ, ಒಂದು 2-3 ಏಲಕ್ಕಿ, ಅರ್ಧ ಸ್ಪೂನ್ ಗಸಗಸೆ. ಇವಾಗ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಒಣ ಕೊಬ್ಬರಿ ಫ್ರೈ ಮಾಡೋಣ, ಡ್ರೈ ಫ್ರೈ ಮಾಡೋಣ ನೋಡಿರಿ. ಸಣ್ಣ ಪುಟ್ಟ ಹಬ್ಬ ಬಂದಾಗ, ಅಮಾವಾಸ್ಯೆಗೆ, ಹುಣ್ಣಿಮೆಗೆ, ಯಾರಾದರೂ ಗೆಸ್ಟ್ ಬಂದಾಗ ಪಟ್ ಅಂತ ಮಾಡೋಂಥ ಒಂದು ಸಿಹಿ ಪಾಯಸ ಇದು. ಭಾಳ ಜಲ್ದಿ ಆಗ್ತತಿ. ಇದನ್ನು ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳೋಣ. ಇವಾಗ ಇದ್ರಾಗನೇ ಗಸಗಸೆ ಹಾಕಿಬಿಡೋಣ. ಗ್ಯಾಸ್ ಆಫ್ ಮಾಡೀನಿ. ಈ ಬಾಳ್ಗಿ ಬಿಸಿಗೆ ಅವು ಚಟ್ಪಟ್ ಅಂತ ಹರಡ್ತಾವೆ. ಇವನ್ನ ಒಂದು ಪ್ಲೇಟಿಗೆ ಆರೋವರೆಗೆ ತೆಗೆದಿಡೋಣ. 6ರಿಂದ ಪೌಡ್ರ್ ಮಾಡ್ಕೋಬೇಕು. ಅಲ್ಲಿವರೆಗೆ ನೋಡಿರಿ, ಇದನ್ನು ಸೈಡಿಗೆ ಇಟ್ಟು ಇಲ್ಲೇ ಒಂದು ಸ್ಟೀಲ್ ಪಾತ್ರೆಯೊಳಗೆ ನೀರಿಡ್ತೇನೆ. ಅವು ಸೌತಿ ಬೀಜ ಎಷ್ಟಿರ್ತಾವೆ, 1 ಭಾಗ ಸೌತಿ ಬೀಜ ಇದ್ರೆ 3 ಭಾಗ ನೀರಿಡಬೇಕು. ಯಾಕೆ ಅಂದ್ರೆ ಅವು ಕುದಿಯೋಕೆ ನೀರು ಬೇಕು. ಇಲ್ಲಿ ಏಲಕ್ಕಿನೂ ಹಾಕ್ತಾನೆ ನೋಡಿರಿ. ಕುದಿಯೋಕೆ ನೀರು ಬೇಕು. ಅದಕ್ಕೋಸ್ಕರ 1 ಭಾಗ ಸೌತಿ ಬೀಜ ಇದ್ರೆ 3 ಭಾಗ ನೀರು ಹಾಕಿ ಅವು ನೀರು ಎಸರು ಬರಬೇಕು. ಎಸರು ಬರೋವರೆಗೆ ಇಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಳೋಣ. ಇದ್ರಾಗನೇ ಏಲಕ್ಕಿ ಹಾಕೀನಿ, ಗಸಗಸೆ, ಒಣ ಕೊಬ್ಬರಿ, ಏಲಕ್ಕಿ. ಇದನ್ನು ಹಾಕದೆ ಮಾಡೋಂಗಿಲ್ಲ, ಹಾಕಲೇಬೇಕು, ಸ್ಕಿಪ್ ಮಾಡೋಂಗಿಲ್ಲ. ಯಾಕಂದ್ರೆ ಒಳ್ಳೆ ಘಮ, ಒಳ್ಳೆ ಟೇಸ್ಟ್ ಬರ್ತೈತಿ ಇದನ್ನ ಹಾಕೋದ್ರಿಂದ. ಇಲ್ಲಿ ನೀರು ಎಸರಿಟ್ಟನಿ. ಇದು ಎಸರು ಕುದಿ ಹತ್ತಬೇಕು. ಪೌಡ್ರ ರೆಡಿ ಆಯ್ತು ನೋಡಿರಿ. ಸೈಡಿಗಿಡನು ನೀರು ಕುದಿ ಹತ್ತಬೇಕಿದು. ಈ ಥರ ಪಳ ಅಂತ ಕುದಿ ಹೊತ್ತಿನಾಗ ಈ ಸೌತಿ ಬೀಜನ ಹಾಕಿಬಿಡೋಣ. ಹಳ್ಳಿಯೊಳಗಂತೂ ಯಾರಾದರೂ ಬಂದ್ರೆ ಪಟ್ನ ಮಾಡ್ತಾರೆ ಇದೊಂದು ಸ್ವೀಟು, ಬೆಲ್ಲ ಹಾಕಿ. ಆ ನಂತರ ಹುಣ್ಣಿಮೆಗೆ, ಅಮಾವಾಸ್ಯೆಗೆ, ಸಣ್ಣ ಮಕ್ಕಳಿಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಸಣ್ಣವ್ರಿಗೆ ದೊಡ್ಡವ್ರಿಗೆ ಅನ್ನಿಸ್ದಾಗ ಪಟ್ಟಂತ ಇದನ್ನು ಮಾಡ್ಕೊಂಡು ಊಟ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿರ್ತತಿ. ಭಾಳ ವಿಶೇಷ ಇದು. ಹಳ್ಳಿಗಳಾಗ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಮಾಡ್ತಾರೆ, ತಿಂತಾರು ಇದನ್ನ ನೋಡಿರಿ. ಈಗಿದು ಕುದಿ ಬರಕತ್ತೈತಿ. ಪಳಪಳ ಅಂತ ಈ ಥರ ಕುದಿಬೇಕು. ಮೇಲಿಂದ ವೈಟ್ ಇರ್ತೈತಲ್ಲ, ತೆಗೆದು ಬಿಡ್ಬೇಕು. ಅದನ್ನ ಒಂದು 5 ನಿಮಿಷದಾಗ ಕುದ್ದು ಬಿಡ್ತೈತಿ. ಇದು ತೆಳ್ಳಗಿರ್ತಾವಲ್ಲ, ಕುದ್ದಿಂದ ಡುಮ್ಕಾಗಿರ್ತಾವೆ ನೋಡಿರಿ. ಕುದ್ದು ರೆಡಿಯಾಗಿಂದ ಬೆಲ್ಲ ಹಾಕ್ಬೇಕು ಇದಕ್ಕೆ. ಇದಕ್ಕೆ ಒಣ ಕೊಬ್ಬರಿ, ಗಸಗಸೆ ಹಾಕಿರೋದ್ರಿಂದ ಡಬಲ್ ಟೇಸ್ಟ್ ಬರ್ತೈತಿ ಇದು ನೋಡಿರಿ. ಕುದ್ದು ರೆಡಿ ಆಗೈತೆ ನೋಡಿರಿ, ಡುಮ್ ಆಗ್ಯಾವು. ಇದರದ್ದು ಪಾಯಸ ಅಷ್ಟೇ ಅಲ್ಲ, ಉಪ್ಪಿಟ್ಟನ್ನು ಮಾಡ್ತಾರೆ. ಉಪ್ಪಿಟ್ಟು ಅಷ್ಟೇ ರುಚಿಯಾಗಿ ಬರ್ತೈತಿ. ಒಂದು ಸಲ ಉಪ್ಪಿಟ್ಟು ರೆಸಿಪಿನೂ ಹಾಕ್ತೀನಿ ಮುಂದೆ ಯಾವಾಗಾರ ವಿಡಿಯೋದಾಗ ನೋಡಿರಿ. ಬೆಲ್ಲ ಈಗ ಸೌತಿ ಬೀಜ ಅರ್ಧ ತೊಗೊಂಡಿದ್ದೀವಿ, ಬೆಲ್ಲ 1 ಹಾಕಬೇಕು. ಯಾಕಂದ್ರೆ ನೀರು ಹಾಕಿರ್ತೇವಲ್ಲ, ಅದಕ್ಕೋಸ್ಕರ ಬೆಲ್ಲ ಕರಗೋವರೆಗೆ ಸ್ಪೂನ್ಲೆ ತಿರುಗಾಡಿಸಿ ಬೆಲ್ಲ ಆ ಸೌತಿ ಬೀಜದ ಜೊತೆಗೆ ಒಂದು 2 ನಿಮಿಷ ಚಲೋ ಹೊತ್ತಂಗೆ ಕುದಿಬೇಕು. ಎರಡೂ ಸೇರಿ ರಾಸಾಗಿ ಬರಬೇಕು.
ಒಳ್ಳೆ ಬ್ಯಾಸ್ಗೆ ಒಳಗೆ ಸ್ಕೂಲ್ ರಜಾ ಇರ್ತೈತಿ. ಈಗ ನೋಡಿರಿ ಪೌಡ್ರ್ ಹಾಕಿಬಿಡೋಣ ಗ್ರ್ಯಾಂಡ್ ಮಾಡಿದ್ದು. ಮಕ್ಕಳನ್ನ ಕರ್ಕೊಂಡು ದೊಡ್ಡವರು ಖಾಲಿ ಕುಂತಾಗ ಈ ಸೌತಿ ಬೀಜನ ಮಾಡಿ ವರ್ಷಕ್ಕಾಗಷ್ಟು ಸ್ಟಾಕ್ ಮಾಡಿಟ್ಕೊತಾರೆ. ಮಾರ್ಚ್ ತಿಂಗಳದಾಗ ಮಾಡ್ಬೋದು, ಏಪ್ರಿಲ್ ಮೇದಾಗ ಮಾಡ್ಬೋದು. ಇವನ್ನ ಚಲೋ ಬಿಸಿಲಿಗೆ ಒಣಗಬೇಕು ಇವು. ನೋಡಿರಿ ಇದು ಪೌಡ್ರನ್ನೂ ಹಾಕಿದ್ವಿ, ಬೆಲ್ಲನೂ ಹಾಕಿದ್ವಿ, ಚಂದ ಕೂಡಿ ರಹಾಸಾಗಿದ್ದು ಕುದೀಲಿ. ಆಯ್ತು ನೋಡಿರಿ, ಇದು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡೋಣ, ಬಟ್ಲಕ್ಕೆ ಸರ್ವ್ ಮಾಡಿ ತೋರಿಸ್ತಾನೆ. ಈ ಶಾವ್ಗೆ ಸಂಡ್ಗೆ ಹಪ್ಪಳ ಹೆಂಗೆ ಮಾಡಿ ಇಟ್ಕೊತಾರೆ ಹಂಗೆ ಸೌತಿ ಬೀಜನೂ ಮಾಡಿ ಇಟ್ಕೊತಾರೆ ವರ್ಷದ ಮಟ್ಟ. ಈಗ ನೋಡ್ರಿ ಒಂದು ಬಾಲಿಗೆ ಸರ್ವ್ ಮಾಡಿದೆ. ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಲು ಹಾಕಿ ಊಟ ಮಾಡ್ರೆ ಏನು ಹೇಳ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಕ್ಕತಿ, ಭಾಳ ಸಂತೃಪ್ತಿ ಆಗ್ತದೆ ಊಟ ಮಾಡ್ರೆ. ಯಾರೆಲ್ಲ ವಿಡಿಯೋ ನೋಡತ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಈಗ ನೋಡಿರಿ ಒಂದು ಸ್ಪೂನ್ ತುಪ್ಪ ಹಾಕಿದೆ, ಸ್ವಲ್ಪ ಹಾಲು ಹಾಕ್ಕೊಂಡು ಊಟ ಮಾಡ್ರೆ ಇದು ಕಡಿಯಂಗಿಲ್ಲ, ಏನೂ ಮಾಡೋಂಗಿಲ್ಲ. ಬಾಯಾಗ ಹಾಕ್ಕೊಂಡ್ಕೊಳ್ಳೆ ಮುಳು ಹಾಗೆ ನುಂಗೋದು ನೋಡಿರಿ, ಅಷ್ಟು ಚಂದ ಸ್ಮೂತಾಗಿರ್ತತಿ. ಯಾರಿಗೆಲ್ಲ ಇಷ್ಟ ಇದನ್ನು ಮಾಡ್ಕೊಂಡು ಊಟ ಮಾಡಿರಿ. ನಿಮ್ಗೆ ಗೊತ್ತೇ ಇಲ್ಲಾಂದರೆ ಹಿಂದೆ ವಿಡಿಯೋ ಹಾಕೇನಿ ನಾನು ಹೆಂಗೆ ಮಾಡೋದು, ಯಾವ ಹಿಟ್ಟಿನಿಂದ ಮಾಡೋದು ಅಂತ ವಿಡಿಯೋ ಹಾಕೇನಿ ನೋಡಿರಿ. ಸೂಪರ್ ಆದಂಥ ಸೌತೆ ಬೀಜದ ಸ್ವೀಟ್ ರೆಡಿ ಆಗೈತಿ. ಇಲ್ಲಿ ವಿಡಿಯೋ ಮುಗಿಸ್ತಾನೆ, ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಎಲ್ರಿಗೂ ನಮಸ್ಕಾರ.